ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಾವೀಗ ನೋಡುವಂಥದ್ದು 3 ಎಕರೆ 10 ಗುಂಟೆ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್. ಇಲ್ಲಿ ಪಕ್ಕದಲ್ಲೆಲ್ಲ ನಿಮಗೆ ಒಳ್ಳೆ ತೋಟ ಮಾಡಿಕೊಂಡು ಅಲ್ಲೇ ಮನೆಗಳು ಕಟ್ಕೊಂಡು ವಾಸ ಇದ್ದಾರೆ ಸ್ನೇಹಿತರೆ. ಈ ಸಣ್ಣ ಪುಟ್ಟ ಗಿಡಗಳು ಬೆಳ್ಕೊಂಡಿದೆ, ಪಕ್ಕದಲ್ಲಿ ಫಾರೆಸ್ಟ್ ಕೂಡ ಇದೆ. ಫಾರೆಸ್ಟ್ ಅಂದ ತಕ್ಷಣ ಸಾಮಾನ್ಯವಾಗಿ ಎಲ್ಲರೂ ಇದೇನಪ್ಪ ಆನೆ ಈ ಥರ ಎಲ್ಲ ಗೆಸ್ ಮಾಡ್ತಾರೆ. ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿಯಾದ ಪ್ರಾಣಿಗಳಿಲ್ಲ. ಯಾಕೆಂದರೆ ತಾವು ಈಗ ವಿಲೇಜಿಂದ ನಿಮಗಿದು ಒಂದು 750 ಮೀಟ್ರ್ ಇರ್ಬೋದು ಸ್ನೇಹಿತರೆ. ವಿಲೇಜಿಂದ ನಿಮಗೆ ಒಂದು 750 ಮೀಟ್ರ್ ಆಗುತ್ತೆ. ಇಲ್ಲಿ ಎಲ್ಲ ವ್ಯವಸಾಯ ಮಾಡಿಕೊಂಡೇ ಇದ್ದಾರೆ ಸ್ನೇಹಿತರೆ. ನಿಮಗಿಲ್ಲೆಲ್ಲರೂ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿಗೆ ಇದು 160 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 160 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 95 ಕಿಲೋಮೀಟ್ರ್ ಆಗುತ್ತೆ. ರೈಟ್ ಕೂಡ ನಿಮಗಿದು 14 ಲಕ್ಷ ಹೇಳ್ತಾರೆ ಸ್ನೇಹಿತರೆ. ಇವತ್ತು ನಾವು ಎಲ್ಲೇ ನೋಡಿದ್ರು ತುಂಬ ಒಳಗಡೆ ಹೋದರೂ 18 ಲಕ್ಷ 20 ಲಕ್ಷ ಅಂತ ಹೇಳ್ತಾರೆ. ಇವರೊಂದು 14 ಲಕ್ಷ ಹೇಳ್ತಾಯಿದ್ದಾರೆ. ನೇರ ಕೂತ್ಕೊಂಡು ಓನರ್ ಜೊತೆ ಮಾತಾಡೋಣ ಸ್ನೇಹಿತರೆ. ನೇರ ಓನರೇ, ಇಲ್ಲಿ ಯಾವುದೇ ರೀತಿಯಾದ ಮಧ್ಯಮ ವರ್ಗದವರು ಇದ್ರಲ್ಲಿ ಬರೋಲ್ಲ. ನೋಡಿ, ಅಕ್ಕಪಕ್ಕೆಲ್ಲ ಒಳ್ಳೆ ತೋಟ ಮಾಡಿದ್ದಾರೆ ನಮಗೆ. ನೋಡಿ ಆಯಿತಾ, ಇಲ್ಲೆಲ್ಲ ವ್ಯವಸಾಯ ಮಾಡೋವಂಥವ್ರೆ ಇರೋದ್ರಿಂದ ನಾವು ಇಲ್ಲಿ ಆರಾಮಾಗಿ ಒಳ್ಳೆ ತೋಟ ನಿರ್ಮಾಣ ಮಾಡಿಕೊಂಡು ಇಲ್ಲೇ ಮನೆ ಕಟ್ಕೊಂಡು ಬೇಕಾದ್ರೆ ವಾಸ ಮಾಡ್ಬೋದು. ನೋಡಿ, ಅಲ್ಲೂ ಕೂಡ ನಿಮಗೆ ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಆಯಿತಾ, ಪ್ಯೂರ್ ರೆಡ್ ಸಾಯಿಲ್ ಆಗಿರೋದ್ರಿಂದ ಇಲ್ಲಿ ನೀರಿನ ವಾತಾವರಣ ಕೂಡ ನಮಗೆ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ನೀರು ಕೂಡ ಇಲ್ಲಿ ನಮಗೆ ಅಷ್ಟೇ ಚೆನ್ನಾಗಿದೆ. ನಾವಿಲ್ಲಿ ಒಳ್ಳೆ ತೋಟ ಅಥವಾ ಒಳ್ಳೆ ವ್ಯವಸಾಯ ಆರಾಮಾಗಿ ಮಾಡ್ಬೋದು. ಒಳ್ಳೆ ತೋಟ ಅಂದರೆ ಏನಪ್ಪ, ನಾವಿಲ್ಲಿ ಏನು ಮಾಡ್ಬೋದು ನೋಡಿ, ಅರಿಶಿನ, ಈರುಳ್ಳಿ, ಜೋಳ ಈ ಥರದ್ದು ಒಳ್ಳೆ ಬೆಳೆಗಳು ಹಾಕೋಬೋದು. ತೋಟ ಅಂತಂದರೆ ನಿಮಗೆ ಗೊತ್ತಲ್ಲ, ತೆಂಗು, ಅಡಿಕೆ, ಮಾವು ಈ ಥರ ಒಳ್ಳೆ ತೋಟ ನಾವಿಲ್ಲಿ ನಿರ್ಮಾಣ ಮಾಡ್ಬೋದು. ನಮಗೆ ಜನ್ರಲ್ ಪ್ರಾಪರ್ಟೀಸ್ ಸ್ನೇಹಿತರೆ, ನಿಮಗಿದು ಜನ್ರಲ್ ಪ್ರಾಪರ್ಟಿ ಎಲ್ಲ ನಿಮಗಿದು ಕ್ಲಿಯರ್ ಆಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಪಿನ್ ಟು ಪಿನ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ. ಪ್ರತಿಯೊಂದು ಕೂಡ ಇದರಲ್ಲಿ ನೋಡಿ, ಪಕ್ಕದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ. ನಾವು ಬರುವ ವಿಲೇಜಿಂದನೂ ಇಲ್ಲಿ ತನಕನೂ ಪ್ರತಿಯೊಬ್ಬರು ಕೂಡ ಇಲ್ಲಿ ವ್ಯವಸಾಯ ಮಾಡಿಕೊಂಡು ಒಳ್ಳೊಳ್ಳೆ ಬೆಳೆಗಳನ್ನ ಬೆಳೆದು ಒಳ್ಳೆ ತೋಟಗಳನ್ನ ಮಾಡ್ಕೊಂಡು ತೋಟದಲ್ಲಿ ಮನೆಗಳು ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ನಾವು ದೂರ ಅನ್ನೋದಕ್ಕಿಂತ ನಮಗೆ ಒಳ್ಳೆ ಜಾಗ ಇದೆ, ಒಳ್ಳೆಯ ಪರಿಸರ, ಒಳ್ಳೆ ವಾತಾವರಣ. ಯಾವತ್ತು ಮನುಷ್ಯನಿಗೆ ಬೇಕಾಗಿರೋದು ಒಳ್ಳೆ ಪರಿಸರ, ಒಳ್ಳೆ ವಾತಾವರಣ ಎರಡೂ ಬೇಕು ಸ್ನೇಹಿತರೆ. ನಮಗಿಲ್ಲಿ ಎಲ್ಲ ರೀತಿಯಲ್ಲೂ ನಮಗಿಲ್ಲಿ ಸಹಕಾರಿಯಾಗಿದೆ ನಿಜವಲ್ವೇ. ನಾವಿಲ್ಲಿ ಒಳ್ಳೆ ಫೆನ್ಸಿಂಗ್ ಮಾಡಿಕೊಂಡು ಒಳ್ಳೆ ವ್ಯವಸಾಯ ಮಾಡಲಿಕ್ಕೆ ತುಂಬ ಯೋಗ್ಯವಾಗಿರುವಂತಹ ಭೂಮಿ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ನಾವು ಸುತ್ತ ತೋರಿಸ್ತಾ ಇದ್ದೀವಿ ಅಂತಂದರೆ ನಿಮಗೆ ಸುತ್ತಮುತ್ತ ಏನಿದೆ. ಎಷ್ಟೋ ಜನ ಅನ್ಬೋದು ಇದೇನು ಲ್ಯಾಂಡ್ ಬಿಟ್ಟಿದೆಲ್ಲ ತೋರಿಸ್ತಾರೆ ಅಂತ. ಸಾರಿ, ತಪ್ಪಾಗಿ ತಿಳ್ಕೊಬಿಡಿ ಸ್ನೇಹಿತರೆ. ಪಕ್ಕದಲ್ಲಿ ನಿಮ್ಗೆ ಒಳ್ಳೊಳ್ಳೆ ತೋಟಗಳು ಮಾಡೋದು ಕೂಡ ಕಾಣುತ್ತೆ ಅಂತ ಸ್ನೇಹಿತರೆ, ಬೇರೆ ಏನು ಅಲ್ಲ. ಎಲ್ಲ ತೋಟ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ನಾವು ಕೂಡ ಇಲ್ಲಿ ವ್ಯವಸಾಯ ಮಾಡ್ಕೊಂಡು ಆರಾಮಾಗಿ ಇರ್ಬೋದು ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ನಿಮ್ಮಿಂದ ನಾವು ಕೂಡ ಸ್ವಲ್ಪ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.